ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಾವು LBA ಜೀವದ ಮೂಲ ಘಟಕ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇವೆ. ಪ್ರಶ್ನೆ 34, ನ್ಯೂಕ್ಲಿಯಸ್ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ. ಇದು ಸಾಧಾರಣವಾದ ಪ್ರಶ್ನೆಯಾಗಿದೆ. ಫಸ್ಟ್ ರಚನೆಯನ್ನ ನೋಡುವುದಾದರೆ ನೋಡಿ, ನ್ಯೂಕ್ಲಿಯಸ್ ಇದು ಒಂದು ಕಣದಂಗ ಅಲ್ವಾ. ಸೊ ಜೀವಕೋಶದೊಳಗೆ ಇರುವ ಒಂದು ಕಣದಂಗವಾಗಿದೆ. ನ್ಯೂಕ್ಲಿಯಸ್ ಅನ್ನ ಕೇಂದ್ರ ಕಣದಂಗ ಅಂತಾನು ಕರೀತಾರೆ. ಏನಕ್ಕೆ ಕೇಂದ್ರ ಕಣದಂಗ ಅಂತ ಕರೀತಾರೆ? ಸೊ ಇಲ್ಲಿ ಏನಿರತ್ತೆ, ಸೊ DNA. ಸೊ DNA ಏನಾಗಿದೆ, ನಮ್ಮ ಅನುವಂಶೀಯತೆಯನ್ನ ಟ್ರಾನ್ಸ್ಫರ್ ಮಾಡೋ ಏನಾಗಿದೆ, ಇದು ವಸ್ತುವಾಗಿದೆ ಅಲ್ವಾ. ಸೊ ಅದು ಇದರಲ್ಲಿ ಇರೋದ್ರಿಂದ ಇದನ್ನ ಕೇಂದ್ರೀಯ ಬಿಂದು ಅಂತ ಕರೆಯಲಾಗತ್ತೆ. ನೋಡಿ, ರಚನೆ ಇದು ಈ ತರ ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ಮತ್ತೆ ಇಲ್ಲಿ ನೋಡ್ಬೋದು, ಈ DNA ಇಲ್ಲಿ ಹರಡ್ಕೊಂಡಿರೋದಿಲ್ಲ. ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಇರೋ ತರ, ಪ್ರೊಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಇರೋ ತರ ಇದು ಏನಾಗಿರತ್ತೆ, ನ್ಯೂಕ್ಲಿಯಸ್ ಯುಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಈ DNA ಏನಾಗಿರತ್ತೆ ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂದ್ರೆ ನ್ಯೂಕ್ಲಿಯರ್ ಪೊರೆ ಆವರಿಸಿಕೊಂಡಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದನ್ನ ನ್ಯೂಕ್ಲಿಯರ್ ಪೊರೆ ಅಂತ ಕರೀತಾರೆ. ಆಮೇಲೆ ನ್ಯೂಕ್ಲಿಯರ್ ಪೋರ್ಸ್ ಅನ್ನೋದು ಬೇರೆ. ಓಕೆ, ಸೊ ನ್ಯೂಕ್ಲಿಯರ್ ಪೋರ್ಸ್ ಅಂದ್ರೆ ಸಣ್ಣ 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 ಪೊರೆಗಳಿರತ್ತೆ. ಪೋರ್ಗಳು ಅಂದ್ರೆ ಸಣ್ಣ ಸಣ್ಣ ಆ ಏನಂತಾರೆ, ಆ ಸಣ್ಣ ಸಣ್ಣ ಹೋಲ್ಗಳಿರತ್ತೆ. ಆ ಹೋಲ್ಗಳ ಮುಖಾಂತರ ಏನಾಗತ್ತೆ ಅಂದ್ರೆ ವಸ್ತುಗಳು ಈ ಏನು ಆ ಹೊರಗಡೆಯಿಂದ ಸೈಟೋಪ್ಲಾಸಮ್ ಇಂದ ವಸ್ತುಗಳು ಈ ನ್ಯೂಕ್ಲಿಯಸ್ ಒಳಗೆ ಟ್ರಾನ್ಸ್ಫರ್ ಆಗತ್ತೆ ಆ ಪೋರ್ಗಳ ಮುಖಾಂತರ. ಹಾಗೆ ಈ ನ್ಯೂಕ್ಲಿಯಸ್ ಒಳಗಿನ ಜೆಲ್ಲಿಯಂತಹ ವಸ್ತುವನ್ನ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರೀತಾರೆ. ಆಮೇಲೆ ರೈಬೋಸೋಮ್ಸ್ಗಳು ಕೂಡ ಇರುತ್ತೆ. ಆಮೇಲೆ ಈ ವರ್ಣತಂತುಗಳು ಕ್ರೋಮೋಸೋಮ್ಗಳು ಇರುತ್ತೆ. ಮತ್ತೆ ನ್ಯೂಕ್ಲಿಯೋಲಸ್. ಸೊ ನ್ಯೂಕ್ಲಿಯಸ್ ಒಳಗಡೆ ಏನ್ DNA ಕಂಟೆಂಟ್ ಇರತ್ತಲ್ವಾ, DNA ವಸ್ತು ಇರತ್ತಲ್ವಾ, ಅದನ್ನ ನ್ಯೂಕ್ಲಿಯೋಲಸ್ ಅಂತ ಕರೀತಾರೆ. ಸೊ ಇದು ಏನು ನ್ಯೂಕ್ಲಿಯಸ್ ನ ರಚನೆ ಆಗಿದೆ. ಸೊ ಕಾರ್ಯ ಹೇಗೆ ನಿರ್ವಹಿಸುತ್ತೆ? ನ್ಯೂಕ್ಲಿಯಸ್ ಜೀವಕೋಶದ ಬೆಳವಣಿಗೆ, ಸಂತಾನೋತ್ಪತ್ತಿ ಮತ್ತು ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುತ್ತಿದೆ. ಸೊ ಹೇಗೆ ಇದು ಜೀವಕೋಶದ ಬೆಳವಣಿಗೆ? ಸೊ ಇಲ್ಲಿ ಏನಾಗ್ತಾ ಇದೆ, ಸೆಲ್ ಡಿವಿಷನ್ ಅಂತ ಕರೀತಾರೆ. ಜೀವಕೋಶದ ವಿಭಜನೆ ಆಗ್ತಾ ಇದೆ. ಸೊ ಆ ವಿಭಜನೆಯನ್ನ ನೀವು ಕಲ್ತಿರ್ತೀರಾ, ಮೈಟೋಸಿಸ್ ಮತ್ತೆ ಮಿಯೋಸಿಸ್. ಆ ವಿಭಜನೆಗಳು ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿ ಮತ್ತು ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುವ ವಸ್ತು DNA ಅನ್ನು ಹೊಂದಿದೆ. ಅದು ಪೊರೆ ಸಹಿತ ಕಣದಂಗವಾಗಿದೆ. ಇದು ಪೊರೆ ಇರುತ್ತದೆ, ನ್ಯೂಕ್ಲಿಯರ್ ಪೊರೆ ಇರುತ್ತದೆ. ಥ್ಯಾಂಕ್ ಯು.